ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ಹುಬ್ಬಳ್ಳಿಯ ಗಬ್ಬೂರಿನ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮದ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಹಾಪೌರರಾದ ಜ್ಯೋತಿ ಪಾಟೀಲ್, ಉಪಮಹಾಪೌರರಾದ ಸಂತೋಷ್ ಚೌಹಾಣ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಅವರು ಹುಬ್ಬಳ್ಳಿ ಧಾರವಾಡವನ್ನು ಕಸಮುಕ್ತ ಅವಳಿ ನಗರವಾಗಿಸುವ ನಿಟ್ಟಿನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕ ಸ್ಥಾಪನೆಯಾಗಿದ್ದು, ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯವನ್ನು ಇದ್ದಿಲನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು. ಮುಂದಿನ ವರ್ಷದ ಜನವರಿ ವೇಳೆಗೆ ಘಟಕ ಸಂಪೂರ್ಣ ಕಾರ್ಯಾಚರಣೆ ನಡೆಯಲಿದ್ದು, ಇಲ್ಲಿ ಉತ್ಪಾದನೆಯಾಗುವ ಇದ್ದಿಲನ್ನು ಕಲ್ಲಿದ್ದಲು ಉತ್ಪಾದನಾ ಘಟಕಗಳಿಗೆ ಮಾರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಇಲ್ಲಿ ಬ್ರಾಕೆಟಿಂಗ್ ಮಾಡಿ ಅದನ್ನು ಎಲ್ಲಿ ಕಲ್ಲಿದ್ದಿನಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಅದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಕಳಿಸ್ತಾರೆ. ಆರಂಭದಲ್ಲಿ ಇದರದ್ದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಕಮ್ಮಿ ಇರ್ಬೋದು ಅಂತನಿತ್ತು. ಆದರೆ ಇದು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಇದನ್ನು ದಹಿಸುವಂಥ ಏನು ಶಕ್ತಿ ಇದೆ, ಇದರಿಂದ ಏನು ಇಂಧನ ಉತ್ಪಾದನೆ ಆಗ್ತಾ ಇದೆ, ಟೆಂಪರೇಚರು ಚೆನ್ನಾಗಿ ಬರ್ತಾ ಇದೆ ಬೇರೆ ಬೇರೆ ಕಡೆ. ಹಾಗಾಗಿ 200 ಟನ್ ಕಸ ಪ್ರತಿದಿನ ಅರ್ಜಿಸಿಕೊಳ್ತದೆ. ಮತ್ತು ಈ ರೀತಿ 2 ಪ್ಲಾಂಟ್ ಇರಲಿಲ್ಲ. ಅಕಸ್ಮಾತ್ ಏನಾದರೂ ಒಂದು ಪ್ಲಾಂಟ್ ನಿಂತರೂ ಸಹಿತ ಕಸ ಸಂಸ್ಕರಣೆ ನಿಲ್ಲೋದಿಲ್ಲ.